ಸಂಪತ್ ಸರ್, ನಿಮ್ಮ ಗೆಳೆಯ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಗೆಳೆಯನ ನೋಡ್ತೀನಿ ಅಂತ ನೀವು ಊಹಿಸಿರೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ನೋವಿನ ಸಂಗತಿ ಇದೆ. ಥರ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೊದಲನೇದಾಗಿ. ಆಮೇಲೆ ನಾನು ಅಷ್ಟೇ ಅಲ್ಲ, ಇಡೀ ನಮ್ಮ ಬಳಗ ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಹಿಂಗಾಯ್ತು ಅಂತ ಇನ್ನೂ ರೀಸನ್ನು ಗೊತ್ತಿಲ್ಲ. ಬೇಸಿಕಲಿ ಅವನು ಎಲ್ಲ ಥರದ ಚಾಲೆಂಜ್ಗಳನ್ನ ಫೇಸ್ ಮಾಡೋ ಅಂಥವನು. ಯಾವ ಪಾಯಿಂಟಲ್ಲಿ ಯಾಕೆ ಈ ಥರದೊಂದು ನಿರ್ಧಾರ ತಗೊಂಡು ಅನ್ನೋದು ಗೊತ್ತಾಗ್ತಿಲ್ಲ. ನಿಮಗೆ ಬರೀ ಸಿನಿಮಾ ಸ್ನೇಹಿತರಷ್ಟೇ ಅಲ್ಲ, ವಿನೋದ್ ಅವರು ರಂಗಭೂಮಿ ಸ್ನೇಹಿತರು ಕೂಡ ಹೌದು. ನಾನು ರಂಗಭೂಮಿಗೆ ಬಂದಾಗಲಿಂದನೂ ನಮ್ಮದು ಒಂದು ಗೆಳೆಯರ ಬಳಗ ಇದೆ. ವಿನೋದ್, ಮುತ್ತುರಾಜ್, ಶ್ರೀಧರ ಮೂರ್ತಿ, ಹೀಗೆ ಒಂದು 10-12 ಜನ ಒಟ್ಟೊಟ್ಟಿಗೆ ಥಿಯೇಟ್ರನ್ನ ಮಾಡ್ಕೊಂಬಂದವರು. ಅವನು ಬೇಗ ಸಿನಿಮಾ ಮತ್ತು ಸೀರಿಯಲ್ ಕಡೆ, ಆಮೇಲೆ ತುಂಬ ಆ್ಯಕ್ಟಿವ್, ಎಲ್ಲ ಥರದ ಕ್ರಿಯೇಟಿವ್ ಕೆಲಸಗಳನ್ನ ಮಾಡೋನವನು. ಆವಾಗಿನ ಗೆಳೆಯ ಈಗ ಒಂದು ದೊಡ್ಡ ಕನಸಿಟ್ಕೊಂಡು ಸಿನಿಮಾನು ಮಾಡ್ತಿದ್ದ. ಅಶೋಕ ಬ್ಲೇಡ್ ಅಂತ ಡೈರೆಕ್ಟ್ ಮಾಡಿದ್ದ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಮೇಕಿಂಗ್ ಇರ್ಬೋದು, ಅದರದ್ದು ಕ್ರಿಯೇಟಿವ್ ಒಂದು ಇವನಿಗೆ ಇಷ್ಟೆಲ್ಲ ಕ್ರಿಯೇಟಿವಿಟಿ ಇಟ್ಕೊಂಡು ಎಲ್ಲೂ ಕೂಡ ಅಹಂಕಾರದಿಂದ ನಡ್ಕೊಳ್ಳದೆ ಇದ್ದಂಥವನು. ಏನಾಯಿತು ಅನ್ನೋದು ನಮಗೂ ಈಗ ಶಾಕ್. ಅದು ಏನು ಹೇಳಬೇಕು, ಏನು ಯೋಚನೆ ಮಾಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಈಗ. ಅಶೋಕ ಬ್ಲೇಡ್ ಸಿನಿಮಾದಲ್ಲಿ ನೀವು ನಟಿಸ್ತಿದ್ರಿ ಅಂತ ಕೇಳಿ. ಹೌದು, ನಾನು ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾನೆ ಅದನ್ನ. ಎಕ್ಸ್ಟ್ರೀಮ್ ಲೆವೆಲ್ಲು. ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ವಿನೋದ್ ಈ ಲೆವೆಲ್ಗೆ ಸಿನಿಮಾನ ನೋಡ್ತಾನೆ ಅಂತ ಗೊತ್ತಿರಲಿಲ್ಲ. ಯಾಕೆಂದರೆ ಒಂದು ಮೊದಲನೇ ಸಿನಿಮಾ ಆದರೂ ಕೂಡ ಅದು ಎಷ್ಟೋ ವರ್ಷಗಳ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಇರೋ ಥರ ಡೈರೆಕ್ಟ್ ಮಾಡಿದ್ದಾನೆ. ಒಂದು ಪ್ರತಿಯೊಂದನ್ನು ಕೂಡ ಎಷ್ಟು ಕೇರ್ ತಗೊಂಡು ಮಾಡೋದು ಅಂತಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾನೆಲ್ಲೋ ಕೇಳ್ಪಟ್ಟೆ, ಅದು 2 ಭಾಗಗಳಲ್ಲಿ ಬರಬೇಕು ಅಂತ ಕನಸು ಇಟ್ಕೊಂಡಿದ್ರು. ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ರು. ತುಂಬ ನಿರೀಕ್ಷೆ ಇತ್ತು, ತುಂಬ ನಿರೀಕ್ಷೆ ಇಟ್ಕೊಂಡೇ ಹಗಲು ರಾತ್ರಿ ಕೆಲಸ ಮಾಡಿದ್ದಾನೆ. ಅದು 2ನೇ ಪಾರ್ಟ್ ಬಗ್ಗೆ ನಮ್ಮ ಹತ್ರ ಏನೂ ಮಾತಾಡಿರಲಿಲ್ಲ. ಬಟ್ ಫಸ್ಟ್ ಪಾರ್ಟನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಎಷ್ಟು ಪೋರ್ಷನ್ ಇದೆ ಸರ್? ಇನ್ನು 10 to 15 ಡೇಸ್ ಏನೋ ಇದೆ ಅಂತ ಹೇಳ್ತಿದ್ದ. ಮೊನ್ನೆ ರೀಸೆಂಟಾಗಿ ಕೂಡ ಸದ್ಯದಲ್ಲೇ ಡೇಟ್ ಹೇಳ್ತೀನಿ ಅಂತಲೂ ಹೇಳಿದ್ದ. ಅವರ ಸೀರಿಯಲ್ಗಳು ಕೂಡ ಜನಮಾನಸದಲ್ಲಿ ಉಳಿದಿರ್ತಕ್ಕಂಥ ಸಿನಿಮಾಗಳು. ಕರಿಮಣಿನೂ ಚೆನ್ನಾಗಿ ಆಗ್ತಿದೆ, ಮತ್ತೊಂದು ಕಡೆ ಗಂಗೆ ಗೌರಿ, ಮತ್ತೊಂದು ಕಡೆ ಶಾಂತಂ ಪಾಪಂ ಸೀಸನ್ 3 ಅದು ಚೆನ್ನಾಗಿ ಆಗ್ತಾಯಿತ್ತು. ಒಂದು ಸೀರಿಯಲ್ಗಳು ಚೆನ್ನಾಗಾಗೋದ್ರ ಜೊತೆಗೆ ಅಲ್ಲಿಂದ ಅವರ ಪ್ರೊಡಕ್ಷನ್ನಿಂದ ತುಂಬ ಜನ ಪ್ರತಿಭೆಗಳು ಹೊರಗಡೆ ಬರ್ತಿದ್ರು. ಕಲಾವಿದರುಗಳು, ಟೆಕ್ನಿಷಿಯನ್ಸು. ಮತ್ತು ಈಗಲೂ ಕೂಡ ನಿಮಗೆ ಸೀರಿಯಲ್ ಗೆಳೆಯರು ಸಿಕ್ಕಿದಾಗ ಅಂಥ ಬಿಹೇವಿಯರ್ ಇರೋರು ಇದ್ದಾರೆ ಇಂಡಸ್ಟ್ರಿಯಲ್ಲಿ ಅಂತ ಆಶ್ಚರ್ಯ ಪಡ್ತಾರೆ. ಆ ಥರದೊಬ್ಬ ಮನುಷ್ಯ ಅವ. ಶೇಷಾದ್ರಿ ಸರ್ ಒಂದು ಪೋಸ್ಟ್ ಮಾಡಿದ್ದು, ಮಕ್ಕಳು ಹೆಂಡತಿ ಮುಖ ಆದರೂ ನೋಡಿ ನೀನು ಈ ನಿರ್ಧಾರದಿಂದ ಹೊರಬರಬೇಕಿತ್ತು, ನನ್ನ ಹತ್ರ ಆದರೂ ಆತ್ಮೀಯರ ಹತ್ರ ಆದರೂ ಹೇಳ್ಕೊಬೋದಿತ್ತಲ್ಲ ಅಂತಕ್ಕಂಥ ಮಾತನ್ನು ಪೋಸ್ಟ್ ಮಾಡಿದ್ದು. ಏನು ಹೇಳೋಕ್ಕಾಗ್ತಿಲ್ಲ. ಏನು ಅಂತಂದರೆ ಅವ್ರ ಧೈರ್ಯ ತಗೋಬೇಕೀಗ. ಯಾಕಂದರೆ ಅವ್ರ ಫ್ಯಾಮಿಲಿ ಏನಿದ್ದಾರೆ, ಅವ್ರು ಮಡದಿ ಇರ್ಬೋದು ಅಥವಾ ಮಕ್ಕಳಿರ್ಬೋದು. ಈಗ ಮಕ್ಕಳಿಗೆ ಅವ್ರ ಮಡದಿನೇ ಈಗ ದಾರಿ ತೋರಿಸ್ಬೇಕಾಗಿರೋದ್ರಿಂದ ಈಗ ಅವರು ಗಟ್ಟಿ ಮನಸ್ಸು ಮಾಡಬೇಕು ಮತ್ತು ಅವ್ರಿಗೆ ಆ ಧೈರ್ಯ ಬರಲಿ ಅಂತ ಕೇಳ್ಕೊತೀನಿ.